ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯಲ್ಲಿ 8ನೇ ತರಗತಿಯಿಂದ 20 ಕಲಿಕಾ ಫಲಗಳ ಮೇಲೆ ಪ್ರಶ್ನೆಗಳು ಬರುತ್ತವೆ. ಈ ವಿಡಿಯೋದಲ್ಲಿ ಗಣಿತ ಕಲಿಕಾ ಫಲ M620 ಸುತ್ತಮುತ್ತಲಿನ ವಿವಿಧ ಆಯತಾಕಾರದ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವರು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಟೀಚೋಪಿಯಾದಲ್ಲಿರುವ NAS ಅಭ್ಯಾಸ ಪುಸ್ತಕದಿಂದ ತೆಗೆದುಕೊಂಡ ಪ್ರಶ್ನೆಯನ್ನ ನೋಡೋಣ. ಗ್ರಿಡ್ನಲ್ಲಿ ತೋರಿಸಲಾದ ಆಕೃತಿಯ ವಿಸ್ತೀರ್ಣವನ್ನು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಆಕೃತಿಯಲ್ಲಿರುವ ಪ್ರತಿ ಚಿಕ್ಕ ಚೌಕದ ವಿಸ್ತೀರ್ಣವು 1 ಚದರ ಸೆಂಟಿಮೀಟರ್ಗಷ್ಟು ಇದೆ. ಮೊದಲಿಗೆ ನಾವು ಆಕೃತಿಯಲ್ಲಿ ಇರುವ ಚೌಕಗಳನ್ನು ಹೇಗೆ ಪರಿಗಣಿಸಬೇಕು, ಎಷ್ಟು ಚೌಕಗಳಾಗಿ ಪರಿಗಣಿಸಬೇಕು ಅಂತೇಳಿ ನಾವಿಲ್ಲಿ ಮಕ್ಕಳಿಗೆ ಹೇಳಬೇಕಾಗತ್ತೆ. ಸೊ ಇಲ್ಲಿ ಆಕೃತಿಯಲ್ಲಿ 1 ಚೌಕ ಇದ್ದರೆ ಅದು 1 ಚೌಕಕ್ಕೆ ಸಮ ಅಂತ ಹೇಳಿ ಇಲ್ಲಿ ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಆಕೃತಿಯಲ್ಲಿ ಬಣ್ಣ ಹಚ್ಚಿದ ಅರ್ಧ ಭಾಗ ಇದ್ದರೆ ಅದು ಅರ್ಧ ಚೌಕ ಆಗಿರುತ್ತೆ ಅಂತ ಹೇಳಿ ಅದನ್ನ ಇಲ್ಲಿ ಹೇಳಬೇಕಾಗುತ್ತೆ. ಕೆಲವೊಮ್ಮೆ ಆಕೃತಿಗಳ ಒಳಗೆ ಚೌಕವು ಅರ್ಧದಷ್ಟು ಇದೆ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ನಮಗೆ ಕಷ್ಟ ಅನಿಸುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಈ ಒಂದು ವಿಧಾನವನ್ನ ಅನುಸರಿಸಬಹುದು. ಇಲ್ಲಿ ಮೊದಲು 2 ಕರ್ಣೀಯವಾಗಿ ಗೆರೆಯನ್ನ ಹಾಕಿಕೊಂಡು ಕೇಂದ್ರ ಬಿಂದುವನ್ನ ಕಂಡು ಹಿಡಿಯಬೇಕಾಗುತ್ತೆ. ಅದಾದ್ಮೇಲೆ ಉದಾಹರಣೆಗೆ ಆಕೃತಿ ಈ ರೀತಿಯಲ್ಲಿದ್ರೆ ಆಕೃತಿ 2 ಮೂಲೆಗಳಿಂದ ಚಿತ್ರದಲ್ಲಿ ಏನ್ ನಾವು ನೋಡ್ತಾ ಇದ್ದೀವಿ ಆ 2 ಮೂಲೆಯಿಂದ ಸಮನಾದ ಡಿಸ್ಟೆನ್ಸ್ ಅಲ್ಲಿ ಇದೆ ಮತ್ತು ಆ ಆಕೃತಿಯ ಬಾಹು ಆ ಕೇಂದ್ರ ಬಿಂದುವಿನ ಮೂಲಕವೇ ಹಾದು ಹೋಗಿದೆ ಅಂತೇಳಿ ನಾವು ಖಚಿತಪಡಿಸಿಕೊಂಡು ನಾವು ಅರ್ಧ ಅಂತೇಳಿ ನಾವಿಲ್ಲಿ ಹೇಳಬಹುದು. ಅರ್ಧಕ್ಕಿಂತ ಹೆಚ್ಚು ಬಣ್ಣ ಹಚ್ಚಿದ ಭಾಗ ಇದ್ದರೆ ಅದನ್ನ ನಾವು 1 ಚೌಕ ಅಂತ ಹೇಳಿ ಪರಿಗಣಿಸಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅರ್ಧಕ್ಕಿಂತ ಕಡಿಮೆ ಬಣ್ಣ ಹಚ್ಚಿದ ಭಾಗ ಇದ್ರೆ ಅದನ್ನ 0 ಚೌಕ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ಅತಿ ಮುಖ್ಯ ಅಂತಂದ್ರೆ ಚಿಕ್ಕ ಚೌಕದ ವಿಸ್ತೀರ್ಣ ಅದು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಇಲ್ಲಿ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಸ್ಕ್ವಯರ್ ಪ್ರತಿ ಚಿಕ್ಕ ಚೌಕದ ವಿಸ್ತೀರ್ಣ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಈಗ ಮೊದಲಿಗೆ ಒಂದು ಕಂಬ ಸಾಲಿನಲ್ಲಿರುವ ಚೌಕಗಳನ್ನ ಎಣಿಸಿಕೊಂಡು ಈ ಒಂದು ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ಅಂತ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಪ್ರತಿ ಕಂಬ ಸಾಲಿನಲ್ಲಿರುವ ಪೂರ್ಣ ಚೌಕಗಳನ್ನ ಲೆಕ್ಕ ಹಾಕ್ತೀನಿ. ಸೊ ಅದಕ್ಕೆ ಒಂದು ಬಣ್ಣವನ್ನು ಹಚ್ಚುತ್ತಾ ಹೋಗ್ತೀನಿ. ಈ ಪೂರ್ಣ ಚೌಕಗಳು ಅಂದ್ರೆ ನಮ್ಗೆ ಗೊತ್ತಿದೆ ಅದು 1 ಸೆಂಟಿಮೀಟರ್ ಸ್ಕ್ವಯರ್ ವಿಸ್ತೀರ್ಣ ಉಳ್ಳದ್ದಾಗಿರುತ್ತೆ ಅಂತ ಗೊತ್ತಾಗಿರುತ್ತೆ. ಹಾಗಾಗಿ ಈ ಒಂದು ಚೌಕಗಳ ವಿಸ್ತೀರ್ಣವನ್ನು ನಾನು ಇಲ್ಲಿ ಬರೀತಾ ಹೋಗ್ತೀನಿ ಮತ್ತು ಈಗ ಕಂಬದಲ್ಲಿರುವ ಅರ್ಧದಷ್ಟು ಬಣ್ಣ ಹಚ್ಚಿರುವ ಚೌಕಗಳನ್ನ ನಾನು ಇಲ್ಲಿ ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಸೊ ಇಲ್ಲಿ 2 ಅರ್ಧದಷ್ಟು ಬಣ್ಣ ಹಚ್ಚಿದ ಚೌಕಗಳಿದ್ದಾವೆ. ಅದನ್ನ ನಾನು 1 ಅಂತ ಹೇಳಿ ಬರಿತೀನಿ. ಅದೇ ರೀತಿಯಾಗಿ ಇಲ್ಲಿ ಒಂದು ಚೌಕ ಸಿಗುತ್ತೆ ಮತ್ತು ಇಲ್ಲಿ ಒಂದು ಚೌಕ ಸಿಗುತ್ತೆ. ಸೊ ಈ ಒಂದು ವಿಧಾನದಲ್ಲಿ ನಾನು ಆಕೃತಿಯಲ್ಲಿ ಇರುವ ಎಲ್ಲ ಚೌಕಗಳ ಸಂಖ್ಯೆಗಳನ್ನ ನಾನು ಕೂಡಿಸಿದಾಗ ನನಗೆ ಏನಾಗುತ್ತೆ 25 ಅಂತ ಹೇಳಿ ಬರುತ್ತೆ. ಸೊ 25 ಚೌಕಗಳಂತಂದ್ರೆ ನನಗೆ 25 ಚದರ ಸೆಂಟಿಮೀಟರ್ ವಿಸ್ತೀರ್ಣ ಈ ಆಕೃತಿ ಅಂತ ಹೇಳಿ ನಾನು ಇಲ್ಲಿ ಒಂದು ವಿಧದಲ್ಲಿ ಹೇಳಬಹುದು. ಈಗ ಇನ್ನೊಂದು ವಿಧಾನದಲ್ಲಿ ಈ ತರ ಒಂದು ಕೋಷ್ಟಕವನ್ನು ರಚನೆ ಮಾಡೋದರ ಮೂಲಕ ಅಡ್ಡ ಸಾಲುಗಳಲ್ಲಿ ಇರುವ ಬೇರೆ ಬೇರೆ ರೀತಿಯ ಪ್ರತಿ ಸಾಲಿನಲ್ಲಿರುವ ಚೌಕಗಳನ್ನ ಕೌಂಟ್ ಮಾಡ್ತಾ ಹೋಗಿ ಚೌಕಗಳ ಸಂಖ್ಯೆಯನ್ನ ಒಟ್ಟು ಸಂಖ್ಯೆಗಳನ್ನ ಕಂಡುಹಿಡಿದು ಇಲ್ಲಿ ತೋರಿಸಿರುವ ಒಂದು ಸೂತ್ರವನ್ನ ಬರೆದು ವಿಸ್ತೀರ್ಣವನ್ನ ಕಂಡು ಹಿಡಿಯಬಹುದಾಗಿದೆ. ಇಲ್ಲಿ ಸೂತ್ರವನ್ನ ಬರೆಯುವಾಗ ಮಕ್ಕಳು ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಕಾರಣ ಇಲ್ಲಿ ಅರ್ಧದಕ್ಕಿಂತ ಜಾಸ್ತಿ ಇರುವ ಚೌಕಗಳು, ಅರ್ಧ ಕಡಿಮೆ ಇರುವ ಚೌಕಗಳು ಅದೆಲ್ಲ ಬರುವುದರಿಂದ ಸೂತ್ರ ಬದಲಾಗುವ ಒಂದು ಸಾಧ್ಯತೆ ಇರುತ್ತದೆ. ಹಾಗಾಗಿ ಸೂತ್ರವನ್ನ ಹೇಗೆ ಬರೆಯಬೇಕು ಅಂತೇಳಿ ಮಕ್ಕಳಿಗೆ ಇಲ್ಲಿ ಮನದಟ್ಟ ಮಾಡಿಕೊಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪರಿಹಾರ ವಿಧಾನವನ್ನ ನೋಡೋಣ. ಸೊ ಈಗ ನಾವು ಈ ಆಕೃತಿಯನ್ನ ನೋಡಿದಾಗ ಆಕೃತಿ ಸಮಮಿತಿಯನ್ನ ಹೊಂದಿದೆ ಅಂತ ಹೇಳಿ ಹೇಳಬಹುದು. ಸೊ ಹೇಗೆ ಅಂತಂದ್ರೆ ಬಣ್ಣ ಮಾಡಿದ 2 ಒಂದು ಭಾಗಗಳು ಸಮಮಿತಿಯಾಗಿವೆ ಅಂತ ಹೇಳಬಹುದು. ಇಲ್ಲಿ ಬಣ್ಣ ಹಚ್ಚಿದ ಆಕೃತಿಯ ಮೇಲಿನ ಅರ್ಧ ಭಾಗದಲ್ಲಿ ಇರುವ ಚೌಕಗಳ ಸಂಖ್ಯೆಯನ್ನ ಮತ್ತು ಅರ್ಧದಷ್ಟಿರುವ ಚೌಕಗಳ ಸಂಖ್ಯೆಯನ್ನ ಕಂಡು ಹಿಡಿದು ನಾನೇನ್ ಮಾಡಬಹುದು ವಿಸ್ತೀರ್ಣವನ್ನು ಇಲ್ಲಿ ಕಂಡು ಹಿಡಿಯಬಹುದು. ಈಗ ನಾನು ಇಲ್ಲಿ ಚೌಕಗಳನ್ನು ಎಣಿಸ್ತಾ ಹೋಗ್ತಿದ್ದೇನೆ. ನನಗೆ ಇಲ್ಲಿ 11 ಪೂರ್ಣ ಚೌಕಗಳಿದ್ದಾವೆ. ಅದೇ ರೀತಿಯಾಗಿ 3 ಅರ್ಧದಷ್ಟಿರುವ ಚೌಕಗಳು ಇಲ್ಲಿ ಇದ್ದಾವೆ. ಸೊ ಈ ಒಂದು ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ಅರ್ಧ ಭಾಗದ ವಿಸ್ತೀರ್ಣವನ್ನ ಇಲ್ಲಿ ಕಂಡು ಹಿಡಿದಾಗ ನನಗೆ 12.5 ಚದರ ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ಇದಕ್ಕೆ ನಾನು 2ರಿಂದ ಗುಣಿಸಿದಾಗ ನನಗೆ ಆಕೃತಿಯ ಒಟ್ಟು ವಿಸ್ತೀರ್ಣ ಇಲ್ಲಿ ಬರುತ್ತೆ. ಅದು 25 ಚದರ ಸೆಂಟಿಮೀಟರ್ ಸ್ಕ್ವಯರ್ ಆಗಿರುತ್ತೆ. ಈ ರೀತಿಯಾದ ವಿಧಗಳನ್ನ ನಾವು ಮಕ್ಕಳಿಗೆ ಹೇಳಿಕೊಟ್ಟಾಗ ಮಕ್ಕಳು ಇನ್ನೂ ಹೆಚ್ಚಿನ ವೇಗದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗುತ್ತೆ. NAS ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಒಂದು ಪ್ರಶ್ನೆಯನ್ನು ನೋಡೋಣ. ವಿಡಿಯೋವನ್ನ ಪಾಸ್ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿ. ಉತ್ತರವನ್ನು ನೋಡೋಣ. ಪ್ರತಿ ಚಿಕ್ಕ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಚೌಕಗಳನ್ನ ನಾವು ಕೌಂಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಪೂರ್ಣ ಚೌಕಗಳು 5 ಇದ್ದಾವೆ. ಅದೇ ರೀತಿಯಾಗಿ ಅರ್ಧದಷ್ಟು ಬಣ್ಣ ಹಚ್ಚಿದ ಚೌಕಗಳು 4 ಇದ್ದಾವೆ. 5 + 2 7 ಆಯಿತು. ಅರ್ಧಕ್ಕಿಂತ ಜಾಸ್ತಿ ಭಾಗದಲ್ಲಿ ಬಣ್ಣ ಹಚ್ಚಿರುವ ಚೌಕಗಳು 1 ಇದೆ. ಅದನ್ನು ನಾನು 1 ಅಂತ ಹೇಳಿ ಪರಿಗಣಿಸ್ತಾ ಇದ್ದೇನೆ. ಹಾಗಾಗಿ 5 + 2 + 1 ಇಲ್ಲಿ ನಮಗೆ ಇರುವ ಒಟ್ಟು ಚೌಕಗಳ ಸಂಖ್ಯೆ 8. ಹಾಗಾಗಿ ಒಟ್ಟು ಚೌಕಗಳ ವಿಸ್ತೀರ್ಣ 8 ಸೆಂಟಿಮೀಟರ್ ಸ್ಕ್ವಯರ್ ಅಥವಾ 8 ಚದರ ಸೆಂಟಿಮೀಟರ್ಗಳು ಅಂತೇಳಿ ಹೇಳಬಹುದು. ಟೀಚೋಪಿಯಾ ಆ್ಯಪ್ನಲ್ಲಿ ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಪನ್ಮೂಲಗಳು ಲಭ್ಯವಿರುತ್ತವೆ. ಅಭ್ಯಾಸ ಹಾಳೆಗಳು, ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಎಕ್ಸ್ಪ್ಲೈನರ್ ವಿಡಿಯೋಸ್ ಈ ಎಲ್ಲ ಸಂಪನ್ಮೂಲಗಳು ಲಭ್ಯ ಇವೆ. ಶಿಕ್ಷಕರು ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಅಥವಾ ಇನ್ನೂ ಹೆಚ್ಚಿನ ವಿಷಯಕ್ಕಾಗಿ ಇವುಗಳನ್ನು ನೋಡಬಹುದು. ಧನ್ಯವಾದಗಳು.